ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 133ನೇ ಅಧ್ಯಾಯದಲ್ಲಿ ತ್ರಿಪುರಾಸುರದ ಸಂಹಾರ ಪರಶುವಿನಿಂದ ನಡೆದಂತಹ ವರ್ಣನೆ ಇದೆ. ಜನಮೇಜಯ ಪ್ರಶ್ನೆ ಮಾಡಿದ ತ್ರಿಪುರಾಸುರರು ಅನ್ನುವಂಥವರು 3 ಜನ ಬಲಿಷ್ಠರಾದಂಥ ರಾಕ್ಷಸರು ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದಂತಹ 3 ನಗರಗಳು ಅವರಿಗೆ ಸೇರುತ್ತವೆ. ತ್ರಿನೇತ್ರನಾದಂತಹ ಶಿವ ಅವರನ್ನು ಸಂಹಾರ ಮಾಡಿದ್ದು ಹೇಗೆ ಅದನ್ನು ವರ್ಣನೆ ಮಾಡಿ. ಆಗ ವೈಶಂಪಾಯನರು ಆ ಕಥೆಯನ್ನು ಮುಂದುವರಿಸಿದರು. ದೈತ್ಯರು ತ್ರಿಪುರಾಸುರರು ಅನ್ನುವಂಥ ದೈತ್ಯರು ವಾಸ ಮಾಡ್ತಿದ್ದಂತಹ ಆ 3 ನಗರಗಳೇನಿದ್ದವು ಲೋಹಮಯವಾದಂತಹ ನಗರಗಳಾಗಿದ್ದವು. ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಿತವಾಗಿದ್ದಂಥ ನಗರಗಳು. ದೇವಲೋಕಗಳಂತೆ ಸಕಲ ರೀತಿಯಾದಂತಹ ವೈಭವವನ್ನು ಹೊಂದಿದ್ದಂಥವು. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಸಂಚಾರ ಮಾಡುವಂತಹ ಶಕ್ತಿ ಇದ್ದಂಥ ನಗರಗಳು. ಆ ತ್ರಿಪುರಾಸುರ ಪಟ್ಟಣಗಳಲ್ಲಿ ಸಂಗೀತ, ನೃತ್ಯ ಮೊದಲಾದಂತಹ ವೈಭವ ಯಾವಾಗಲೂ ಕೇಳಿ ಬರ್ತಿತ್ತು. ದರ್ಪ ಮತ್ತು ಬಲಗಳಿಂದ ಉನ್ಮತ್ತರಾದಂತಹ ರಾಕ್ಷಸರು ಆ ಪಟ್ಟಣದಲ್ಲಿ ತುಂಬಿದ್ದರು. ರಾಕ್ಷಸ ಕುಲದ ಸುಂದರಿಯರಾದಂತಹ ಸ್ತ್ರೀಯರು ಆ ಪಟ್ಟಣದ ವನಗಳಲ್ಲಿ ವಿಹಾರ ಮಾಡುತ್ತಿದ್ದರು. ಆ ಬಲಿಷ್ಠವಾದಂತಹ ಈ 3 ಪಟ್ಟಣದಲ್ಲಿ ವಾಸ ಮಾಡಿದಂತಹ ರಾಕ್ಷಸರು ತಮ್ಮ ಶಕ್ತಿಯಿಂದ ದೇವತೆಗಳ ವೈಭವವನ್ನೆಲ್ಲ ಮಣ್ಣುಗೂಡಿಸಿದರು. ಹೀಗೆ ದೇವತೆಗಳ ಮಾರ್ಗ ಮತ್ತು ಪಿತೃಗಳ ಮಾರ್ಗ ಇವೆರಡೂ ಕೂಡ ಆ ರಾಕ್ಷಸರಿಂದ ತಡೆಗಟ್ಟಲ್ಪಟ್ಟಾಗ ಅವರೆಲ್ಲರೂ ಕೂಡ ಚಿಂತಿತರಾಗಿ ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದರು. ನಮ್ಮ ಶತ್ರುಗಳಾದಂತಹ ರಾಕ್ಷಸರು ನಮಗೆ ತೀವ್ರವಾದಂತಹ ಸಂಕಟವನ್ನು ತಂದೊಡ್ಡಿದ್ದಾರೆ. ಭೂಲೋಕದ ಜನ ಯಜ್ಞಯಾಗಾದಿಗಳನ್ನು ಮಾಡಿ ಆವಿರ್ಭಾಗವನ್ನು ನಮಗೇನು ಯಜ್ಞದಲ್ಲಿ ಕೊಡ್ತಾರೆ, ಆ ಆವಿರ್ಭಾಗವು ಬರಬೇಕಾದಂತಹ ಮಾರ್ಗವನ್ನೇ ಆ ದೇವತೆಗಳು, ಆ ರಾಕ್ಷಸರು ತಡೆಗಟ್ಟಿದ್ದಾರೆ. ಆ ರಾಕ್ಷಸರನ್ನ ನಿಯಂತ್ರಿಸಕ್ಕೆ ನಾವು ಅಸಮರ್ಥರಾಗಿದ್ದೇವೆ. ಅದಕ್ಕಾಗಿ ಉಪಾಯವೊಂದನ್ನು ಸೂಚಿಸುವಂತ ಚತುರ್ಮುಖ ಬ್ರಹ್ಮನನ್ನು ಅವರು ಕೇಳಿದರು. ಅವಿನಾಶಿಯಾದಂತಹ ಶ್ರೀ ಶಂಕರನ ಹೊರತಾಗಿ ಆ ತ್ರಿಪುರಾಸುರ ರಾಕ್ಷಸರು ಬೇರೆ ಯಾರಿಗೂ ಕೂಡ ಮುಣಿಯುವಂಥವರಲ್ಲ. ಬ್ರಹ್ಮನ ಈ ಮಾತುಗಳನ್ನು ಕೇಳಿ ಸಮಸ್ತ ದೇವತೆಗಳು ಕೂಡ ವಿಂಧ್ಯ ಪರ್ವತ ಮತ್ತು ಮೇರು ಪರ್ವತದ ತಪ್ಪಲ ಪ್ರದೇಶದಲ್ಲಿ ಕಠೋರವಾದ ತಪಸ್ಸನ್ನ ಮಾಡಿದರು. ಓಂಕಾರದ ಮೂಲಕ ಪರಬ್ರಹ್ಮನನ್ನ ಆರಾಧನೆ ಮಾಡಿದರು. ಕೊನೆಗೊಮ್ಮೆ ತಾವು ಯಾರಿಗೂ ಕೂಡ ತಮ್ಮ ಸ್ವರೂಪವನ್ನು ಬಿಟ್ಟುಕೊಡದೆ ಪರಮಶಿವನಾದಂತಹ ಶಂಕರನ ನಿವಾಸ ಸ್ಥಾನವಾದಂತಹ ಕೈಲಾಸಕ್ಕೆ ತೆರಳಿದರು. ಅಲ್ಲಿ ಆತನನ್ನು ಪ್ರಾರ್ಥನೆ ಮಾಡಿದರು. ಬ್ರಹ್ಮ ಆಕಾಶಚಾರಿಗಳಾದಂತಹ ದೇವತೆಗಳಿಗೆ ಯಾವ ಮಾತನ್ನು ಹೇಳಿಕೊಟ್ಟಿದ್ದ, ಯಾವ ವರವನ್ನ, ಯಾವ ಭರವಸೆಯನ್ನು ಕೊಟ್ಟಿದ್ದ, ಆ ಮಾತನ್ನು ಈಗ ನೀನು ನಡೆಸಿಕೊಡಬೇಕು. ಹೀಗೆ ಋಷಿಗಳೆಲ್ಲರೂ ಕೂಡ ಪರಮಶಿವನನ್ನ ಪ್ರಾರ್ಥನೆ ಮಾಡಿದ ಮೇಲೆ ಕವಚವನ್ನು ಧರಿಸಿ, ಕೈಯಲ್ಲಿ ಧನುಸ್ಸನ್ನು ಧರಿಸಿ ಆತ ತ್ರಿಪುರಾಸುರರ ಸಂಹಾರಕ್ಕಾಗಿ ಸಿದ್ಧನಾದ. ಉಳಿದೆಲ್ಲ ದೇವತೆಗಳು ಕೂಡ ತಮ್ಮ ಶಸ್ತ್ರಾಸ್ತ್ರಗಳನ್ನು, ಕವಚಗಳನ್ನು ಕೈಯಲ್ಲಿ ಧರಿಸಿಕೊಂಡು ಆ ತ್ರಿಪುರಾಸುರರ ಮೇಲೆ
ಯುದ್ಧವನ್ನ ಸಾರಿದರು. ಮಹಾದೇವನ ಬಾಣದ ಮತ್ತು ಶೂಲದ ಪ್ರಹಾರವಲ್ಲದೆ ದೇವತೆಗಳ ಖಡ್ಗ, ಶಕ್ತಿ, ಚಕ್ರ, ಗುಂಡುಗೊಡಲಿ ಮೊದಲಾದಂತಹ ಆಯುಧಗಳ ಪ್ರಹಾರದಿಂದಾಗಿ ಆ ರಾಕ್ಷಸರೆಲ್ಲರೂ ಕೂಡ ತ್ರಿಪುರಾಸುರ ನಿವಾಸಿಗಳಾದಂತಹ ರಾಕ್ಷಸರು ತಮ್ಮ ಪಟ್ಟಣಗಳಿಂದ ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಮಾಡಿದರು. ದೈತ್ಯರು ಹೀಗೆ ವಿನಾಶದ ಅಂಚಿಗೆ ಹೊರಟಾಗ ಅವರ ಗುರುಗಳಾದಂತಹ ಶುಕ್ರರು ಶತ್ರುಗಳನ್ನ ನಾಶ ಮಾಡುವುದಕ್ಕಾಗಿ ಒಂದು ಯಜ್ಞವನ್ನ ಅಲ್ಲಿ ಪ್ರಾರಂಭ ಮಾಡಿದರು. ಆ ಯಜ್ಞದ ಫಲವಾಗಿ ರಾಕ್ಷಸರೆಲ್ಲರೂ ಮತ್ತೆ ತಮ್ಮ ಶಕ್ತಿಯನ್ನು ಗಳಿಸಿಕೊಂಡ್ರು. ಹೀಗೆ ಅಭಿವೃದ್ಧಿ ಹೊಂದಿದಂತಹ ರಾಕ್ಷಸರನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ಮಹಾದೇವ ಸಮಸ್ತ ದೇವತೆಗಳಿಂದ ಪರಿವರ್ತನಾಗಿ ರಥದಲ್ಲಿ ಕುಳಿತುಕೊಂಡು ಯುದ್ಧಕ್ಕೆ ಸನ್ನದ್ಧನಾದ. ಆ ರಥದಲ್ಲಿ ವೃಷಭದ ಧ್ವಜ ಇತ್ತು. ಋಷಿಗಳು ಮತ್ತು ದೇವತೆಗಳಲ್ಲಿಯೂ ಕೂಡ ಆ ಪರಮಶಿವನ ವೈಭವವನ್ನು ವೇದೋಕ್ತ ಮಂತ್ರಗಳಿಂದ ಸ್ತೋತ್ರ ಮಾಡಿದರು. ಯುದ್ಧ ಮುಂದುವರಿದಾಗ ಆ ಪರಮಶಿವನ ರಥ ಏನಿತ್ತು, ಆ ರಥ ಒಮ್ಮೆ ಭೂಮಿಯಲ್ಲಿ ಕುಸಿದು ಬಿತ್ತು. ಆ ರಥವನ್ನ ಯಾವ ದೈತ್ಯರು ಕೂಡ, ಭೂಮಿಯ ಯಾವ ಜೀವಿಯೂ ಕೂಡ ಗೆಲ್ಲಲಿಕ್ಕೆ ಸಮರ್ಥನಾಗಿರಲಿಲ್ಲ. ಆದರೆ ಅಂಥ ರಥವೂ ಕೂಡ ಒಮ್ಮೆ ದೈತ್ಯರಿಂದ ಗೆಲ್ಲಲ್ಪಟ್ಟಿತು. ಆಗ ಆ ಅನಾಹುತವನ್ನ ತಪ್ಪಿಸುವುದಕ್ಕಾಗಿ ಅಲ್ಲಿದ್ದಂತಹ ವೃದ್ಧರಾದಂತಹ ಬ್ರಾಹ್ಮಣ ಮತ್ತು ಋಷಿಗಳು ವೇದೋಕ್ತಗಳಾದಂತಹ ಮಂತ್ರಗಳನ್ನ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದಾದ ಮೇಲೆ ಮಹಾಯೋಗಿಯಾದಂತಹ ವಿಷ್ಣು ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ವೃಷಭ ರೂಪವನ್ನ ತಾಳಿ ಮಹಾದೇವನ ಕುಸಿದು ಬಿದ್ದಂತಹ ರಥ ಏನಿತ್ತು ಆ ರಥವನ್ನು ಮೇಲೆತ್ತಿದ. ದೇವತೆಗಳಲ್ಲಿ ಇದ್ದಂತಹ ಬಲವನ್ನ ಆತ ಊರ್ಜಿತಗೊಳಿಸಿದ. ವಿಷಭರೂಪಿಯಾದಂತಹ ಮಹಾವಿಷ್ಣು ಸಮುದ್ರ ಗರ್ಜನೆ ಮಾಡುವಂತ ಒಮ್ಮೆ ಜೋರಾಗಿ ಗರ್ಜನೆ ಮಾಡಿದ. ಆತನ ಗರ್ಜನೆಯನ್ನು ಕೇಳಿ ಉತ್ಸಾಹದಿಂದ ತುಂಬಿದಂತಹ ರಾಕ್ಷಸರೆಲ್ಲರೂ ಕೂಡ ಮತ್ತೊಮ್ಮೆ ಆ ತ್ರಿಪುರಾಸುರದ ಮೇಲೆ ಆಕ್ರಮಣವನ್ನು ಪ್ರಾರಂಭ ಮಾಡಿದರು. ಈ ನಡುವೆ ಪರಶಿವ ಬ್ರಹ್ಮಾಸ್ತ್ರದಿಂದ ಒಂದು ಬಾಣವನ್ನ ಅಭಿಮಂತ್ರಣ ಮಾಡಿ ಆ ಮಹಾಸ್ತ್ರವನ್ನು ತ್ರಿಪುರ ಅನ್ನುವಂತಹ ರಾಕ್ಷಸರ 3 ನಗರಗಳೇನಿದ್ದವು ಅದರ ಮೇಲೆ ಪ್ರಯೋಗ ಮಾಡಿದ. ಆ ಬಾಣದಲ್ಲಿ ಸತ್ಯನಿಷ್ಠೆಯನ್ನ, ಬ್ರಹ್ಮನ ಯೋಗವನ್ನ ಮತ್ತು ಉಗ್ರವಾದ ತಪಸ್ಸನ್ನ ಈ ಎಲ್ಲವನ್ನು ಕೂಡ ಬಾಣದಲ್ಲಿ ಆತ ಆವಾಹನೆ ಮಾಡಿದ್ದ. ಇಂಥ ಬಾಣದ ಏಕಮಿಸಿದಂಥ ಆ ತ್ರಿಪುರಾಸುರದ 3 ನಗರಗಳೇನಿದ್ದವು ಅವು ಆಕಾಶದಲ್ಲಿಯೇ ಉರಿದು ಭಸ್ಮ ಆಗಿ ಹೋದವು. ಉರಿದು ಬಿದ್ದಂಥ ಭಸ್ಮದ ತುಣುಕುಗಳು ಭೂಮಿಯ ಮೇಲೆ ಎಲ್ಲ ಕಡೆ ಹರಡಿಕೊಂಡವು. ತ್ರಿಪುರಾಸುರಲ್ಲಿ ಹೀಗೆ ನಾಶ ಹೊಂದಿದ ಕೂಡಲೇ ದೇವತೆಗಳೆಲ್ಲರೂ ಕೂಡ ಸಂತುಷ್ಟ ಚಿತ್ತರಾಗಿ ಆ ಪರಮಶಿವನನ್ನ ವಿವಿಧ ರೀತಿಯಾದಂತಹ ಮಂತ್ರಗಳಿಂದ ಸ್ತೋತ್ರ ಮಾಡಿದರು ಅನ್ನುವಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 133ನೇ ಅಧ್ಯಾಯ ಸಮಾಪ್ತ ಆಗಿದೆ.